ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪುದೀನ ಮತ್ತು ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಒಂದು ಒಳ್ಳೆ ಬಜ್ಜಿ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಸೂಪರ್ ಕ್ರಿಸ್ಪಿಯಾಗಿಯೂ ಬರ್ತದೆ, ಟೇಸ್ಟಿಯಾಗಿಯೂ ಇರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಂಬರ್ರಿ. ಮೊದಲಿಗೆ ನಾವು ಪಾಲಕ್, ಪುದೀನಾನ, ಕೊತ್ತಂಬರಿ ಸ್ವಚ್ಛಂಗೆ ತೊಳೆದು ಅವುಗಳನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಹಾಗೆ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಅರ್ಧ ಹಾಕಿದ್ದೀನಿ ನಾನು. ನೀವು ಬೇಕಂದರೆ ಈರುಳ್ಳಿ ಹೆಚ್ಚಬೇಕಂದ್ರೆ ನೀವು ಹಾಕೋರಿ. ಅದಕ್ಕೆ ಇನ್ನೊಂದು ಮಿಕ್ಸರ್ ಜಾರ್ಗೆ ನಾವು ಒಂದು 4-5 ಮೆಣಸಿನ್ಕಾಯಿ, ಒಂದಿಷ್ಟು ಜೀರಿಗೆ, ಒಂದಿಷ್ಟು ಅಜ್ವೇನು, ಉಪ್ಪು ಹಾಕಿ ರುಬ್ಕೋಬೇಕು. ಹಾಗೆ ಈ ಕಡೆ ನಾನು 1 ಕಪ್ದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಅದಕ್ಕೆ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸಿ ನಂತರ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಹಸಿಮೆಣ್ಸಿನ್ಕಾಯ್ದು ಅದು ಸೇರಿಸ್ತಾ ಇದ್ದೀನಿ. ನಂತರ ಈಗ ಹೆಚ್ಚಿಟ್ಕೊಂಡಂಥ ಎಲ್ಲ ಪುದೀನ ಮತ್ತು ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತು ಈರುಳ್ಳಿಯನ್ನು ಸೇರಿಸಿ ಮೊದಲು ಹಾಗೆ ಕಲಿಸ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉದುರುದ್ರಾಗಿಯೇ ಕಲಿಸ್ಕೋಬೇಕು. ಇದು ಭಾರಿ ಟೇಸ್ಟಿ ಬರ್ತದೆ. ಇದು ಮಳೆಗಾಲಕ್ಕರೆ ತುಂಬ ಟೇಸ್ಟಿಯಾಗಿರ್ತದೆ, ತಿನ್ನೋಕ್ಕೂ ಮಜಾ ಬರ್ತದೆ. ಮಳೆ ಬರೋ ಮುಂದೆ ಇದನ್ನ ಸಾಯಂಕಾಲ ಮಾಡಿಕೊಂಡು ತಿಂದು ನೋಡ್ರಿ, ಭಾರಿ ಸೂಪರಾಗಿರ್ತದೆ ಇದು. ನೀವು ಈ ಪಾಲಕ್ ಸೊಪ್ಪಿನ ಬದಲು ನೀವು ಮೆಂತ್ಯ ಸೊಪ್ಪಿಗೆ ಹಾಕ್ಕೊಂಡು ಮಾಡ್ಕೋಬೋದು. ಈಗ ನೋಡ್ರಿ, ಈ ಥರ ಚೆಂದಂಗೆ ನೀವು ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೋತಾರೆ 1 ಸ್ಪೂನ, ಒಬ್ಬೊಬ್ಬರು ಗೋಧಿ ಹಿಟ್ಟು ಕೂಡ ಹಾಕಿ ಮಾಡ್ತಾರೆ. ಈಗ ಇದು ಈ ರೀತಿ ಕಲಿಸಿಟ್ಟಿನಲ್ಲ, ಇದ್ರ ಮೇಲೆ ಒಂದು ಪಾಟ್ ಮುಚ್ಚಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ಈ ಕಡೆ ನಾವು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಕಾಸ್ಕೊಂಡು ನಾವೇನು 5 ನಿಮಿಷ ನೆನೆಯಾಕಿಟ್ಟಿದ್ದೇವಲ್ಲ ಆ ಹಿಟ್ಟನ್ನು ತೊಗೊಂಡು ಇದ್ರೊಳಗೆ ಸ್ವಲ್ಪ ಚಿಕ್ಕದಾಗಿ ಉದುರುದ್ರಾಗಿಯೇ ನಾವೇನು ಮಾಡಬೇಕು, ಬಜ್ಜಿಯನ್ನು ಬಿಟ್ಕೋತ ಹೋಗ್ಬೇಕು. ಒಂದು ಸೈಡ್ ಬೇಯೋಕೆ ಇನ್ನೊಂದು ಸೈಡ ನಾವು ಈ ಬಜ್ಜಿಯನ್ನು ಅಲ್ಲೇ ತಿರುಗಿ ಹಾಕಬೇಕು. ಚೆಂದಂಗೆ ಇನ್ನೊಂದು ಸೈಡ ಬೇಯೋಕ್ಕೆ ಮತ್ತೊಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೋಡಿರಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಕತ್ತದ. ಇದೇ ರೀತಿ ಪೂರ್ತಿಯಾಗಿ ಚೆಂದಂಗೆ ಈ ಬಜ್ಜಿಗಳೆಲ್ಲ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಬರುತ್ತನ ನಾವು ಚೆಂದಂಗೆ ಬೇಯಿಸ್ಕೋಬೇಕು. ತಿರುವಿ ಹಸಿದ್ರೆ ಸ್ವಲ್ಪ ಕೈ ಆಡಿಸ್ಬೇಕು ಚೆಂದಂಗೆ. ಅಂದಾಗ ಇಷ್ಟು ಒಂದೇ ಥರ ಕಲರ್ ಬರ್ತದೆ. ಇದಕ್ಕೆ ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನೊಂದು ಕಮೆಂಟ್ನಲ್ಲಿ ತಿಳಿಸಿ ಈ ರೆಸಿಪಿ ಹೇಗಿತ್ತು ಅಂಥೇಳಿ. ಈಗ ನೋಡ್ರಿ, ಇದು ಇಷ್ಟು ಗೋಲ್ಡನ್ ಕಲರ್ ಬಂದದ. ಈಗ ನಾವು ಇದನ್ನು ತಕ್ಕೊಂಡು ಬಿಡೋಣ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. Thanks for watching.